Hello everyone, this is Shaba sir here. Welcome to Gurudev IAS, KS and Banking Academy. So today we are looking at the chapter called as blood relation. In the last class, we have seen the basics of blood relation. So today we'll look at the questions on blood relation. So before going to the question, last class alli, last session alli ನಾವು ಏನು ಕಲ್ತೀವಲ್ಲ ಅದು ಒಂದು ಸ್ವಲ್ಪ ರಿವಿಷನ್ ಮಾಡೋಣ. Okay, done. So what are the things what we have seen whenever there is a couple? Okay, couple ಇದ್ದಾಗ we'll be using the symbol called as what here? Equal to. ಓಕೆ, ನಮ್ ಜನರೇಷನ್ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ನಾವು ಒಂದ ಲೈನ್ ಅಲ್ಲಿ ಬರೀತೀವಿ. ಟಾಪ್ ಜನರೇಷನ್ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ನಾವು ಟಾಪ್ ಬರೀತೀವಿ, ಬಾಟಮ್ ಜನರೇಷನ್ ಆಫ್ ಬೇಸ್ ಅಲ್ಲಿ ಬರೆದಿರ್ತೀವಿ. ಫಾರ್ ಅ ಬಾಯ್ ವಿಲ್ ಬಿ ಯೂಸಿಂಗ್ ದ ಸಿಂಬಲ್ ಕಾಲ್ಡ್ ಆಸ್ ಪ್ಲಸ್, ಫಾರ್ ಅ ಗರ್ಲ್ ವಿಲ್ ಬಿ ಯೂಸಿಂಗ್ ಅ ಸಿಂಬಲ್ ಕಾಲ್ಡ್ ಆಸ್ ಮೈನಸ್. ಓಕೆ, ಐ ಥಿಂಕ್ ಲಾಸ್ಟ್ ಸೆಷನ್ ನೀವು ನೋಡಿರಂದ್ರೆ ಯು ವಿಲ್ ಬಿ ರಿಮೆಂಬರಿಂಗ್ ವಿ ಹ್ಯಾವ್ ಸೀನ್ ಸಮ್ ವೇಸ್ ಹೌ ಟು ರೈಟ್ ದ ರಿಲೇಷನ್. ಸಪೋಸ್ ಇಫ್ ಐ ಟೆಲ್ ಯು ದಟ್ ಎ ಇಸ್ ದ ಸಿಸ್ಟರ್ ಆಫ್ ಬಿ, ಎ ಇಸ್ ದ ಸಿಸ್ಟರ್ ಆಫ್ ಬಿ. ಸೊ ಹೆಂಗ್ ಬರೀತೀವಿ ನಾವು? ಎ ಮತ್ತು ಬಿ ಒಂದ ಜನರೇಷನ್ ಅಲ್ಲಿ ಬರುತ್ತಾರೆ. ಎ ಸಿಸ್ಟರ್ ಆಗ್ಬೇಕಂದ್ರೆ ಶಿ ಶುಡ್ ಬಿ ಅ ಮೈನಸ್ ಇಯರ್. ಸೊ ದಿಸ್ ಇಸ್ ಅ ರಿಪ್ರೆಸೆಂಟೇಷನ್ ಆಫ್ ಎ ಇಸ್ ಸಿಸ್ಟರ್ ಆಫ್ ಬಿ. ನಾ ಸಪೋಸ್ ಇಫ್ ಐ ಟೆಲ್ ಯು ದಟ್ ಎ ಈಸ್ ಮದರ್ ಆಫ್ ಬಿ, ಎ ಈಸ್ ಮದರ್ ಆಫ್ ಬಿ. ವೆನ್ ಎ ಇಸ್ ಅ ಮದರ್ ಅಂದ್ರೆ ಶಿ ವಿಲ್ ಬಿ ಇನ್ ದ ಟಾಪ್ ಜನರೇಷನ್. ಸೊ ಎ ಇಸ್ ದ ಮದರ್ ಆಫ್ ಬಿ ಅಂದ್ರೆ ಎ ಟಾಪ್ ಅಲ್ಲಿ ಇರ್ತಾಳೆ, ಬಿ ವಿಲ್ ಬಿ ಇನ್ ದ ಬೇಸ್ ಇಯರ್, ಸೊ ಎ ವಿಲ್ ಬಿ ಮೈನಸ್. ಸೊ ದಿಸ್ ವಿಲ್ ಬಿ ದ ರಿಪ್ರೆಸೆಂಟೇಷನ್ ಫಾರ್ ಎ ಇಸ್ mother of B. Suppose if I tell you that A is the husband of B. Okay, A is the husband of B means A is equals to B ಆಗಿರ್ತೈತಿ. A is husband ಅಂದ್ರೆ this will be plus and B will be considered as what here? Minus ಅಂತ ಬರೀತೀವಿ ನಾವು. Now, suppose if I tell you that A is the sister of C. A is the sister of C. So A is the sister of C means A and C are in the same generation, and here I am taking it as minus here. Okay, I think everyone got the point here now. So we'll be going to the first question now. Question number 1 here. Okay, ಏನide ನೋಡ್ರಿ question. If A is the brother of B, B is the sister of C, and C is the father of D, how is D related to A? Okay, now before going to this question, ಸ್ವಲ್ಪ ಒಂದು ಕಾನ್ಸೆಪ್ಟ್ ನಾನು ಇಲ್ಲಿ ಹೇಳ್ತೇನೆ. Understand the point here now. Okay, okay. How is A related to B ಅಂತ ಒಂದು ಕ್ವಶನ್ ಬರುತ್ತೆ. How is A related to B? ಯಾವಾಗೂ ಒಂದ ಮಾತು ನೆನ್ಪಿಟ್ಕೋರಿ, he is always talking about the first person's relation with respect to second person's relation. ಅಂದ್ರೆ ಏನು? ಈಗ how is A, ಫಸ್ಟ್ ಪರ್ಸನ್ ಯಾರಿಲ್ಲ? A related to B ಅಂದ್ರೆ A B ಗೆ ಏನ್ ಆಗ್ಬೇಕಂತ ಕ್ವಶನ್ ಕೇಳ್ತಾ ಇದ್ದಾನೆ. ಅಂದ್ರೆ suppose if I tell you that if I write this ring, if I'm writing this ring, A plus dash B minus means, can I tell that A is the brother of B and what is the next one ring? B is sister of whom here? A ಅಂತ ಹೇಳ್ಬೋದು. Now how is A related to B ಅಂತ ಕ್ವಶನ್ ಕೇಳ್ತಾ ಇದ್ದಾನೆ ಅಂದ್ರೆ A ದ ರಿಲೇಷನ್ ವಿತ್ ರಿಸ್ಪೆಕ್ಟ್ ಟು B ಅಂತ ಕೇಳಿದಂಗ್ರಿ. It is always the first person related to the second person. Now if I'm asking how is A related to B ಅಂದ್ರೆ A B ಗೆ ಏನಾಗ್ಬೇಕಂದ್ರೆ A is the brother of B ಅಂತ ನಾವು ಹೇಳಬಹುದು. ಓಕೆ, ಸಪೋಸ್ ಇದೇ ಕ್ವಶನ್ ನಾನು ಚೇಂಜ್ ಮಾಡಿ ಹೌ ಇಸ್ B related to A ಅಂತ ಕ್ವಶನ್ ಬರೆದ್ಬಿಟ್ಟೆ ಅಂದ್ರೆ ಇಟ್ ಈಸ್ ಆಸ್ಕಿಂಗ್ B ದ ರಿಲೇಷನ್ ವಿತ್ ರಿಸ್ಪೆಕ್ಟ್ ಟು A ಹಿಯರ್. ಸೊ ಹೌ ಇಸ್ B related to A ಹಿಯರ್? B is the sister of A ಅಂತ ನಾವು ಹೇಳಬಹುದು. ಐ ಥಿಂಕ್ ಎವ್ರಿ ಒನ್ ಗಾಟ್ ದ ಪಾಯಿಂಟ್ ಹಿಯರ್ ನಾ. ಓಕೆ, ಇನ್ನೊಂದು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಮಾಡ್ತಾ ನಾವು ಮುಂದೆ ಹೋಗೋಣ. ಸೊ ಬಹಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಏನಾಗತ್ತೆ ಅಂದ್ರೆ ಸ್ವಲ್ಪ ಅವ ಇಂಗ್ಲಿಷ್ ಏನ್ ಯೂಸ್ ಮಾಡ್ತಾನಲ್ಲ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ಸಪೋಸ್ ಇಫ್ ಐ ಟೆಲ್ ಯು ದಟ್ A is brother of B, brother of B and father of C. Okay, this is one thing. Now second one, A is brother of B who is father of C ಅಂತ ಇದೆ. There are two statements here. ಈ ಎರಡು ಸ್ಟೇಟ್ಮೆಂಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಓಕೆ, ಯಾಕೆ ಕನ್ಫ್ಯೂಸ್ ಆಗ್ತಾರೆ ಅಂದ್ರೆ ಅವ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅದೇ ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಸೊ ಒಂದೇ ಪಾಯಿಂಟ್ ನೆನಪಿಡ್ಕೋರಿ, ಅಂಡ್ ಅಂತ ಅವ ಹೇಳ್ತಾ ಇದ್ದಾನೆ ಅಂದ್ರೆ ಹಿ ಇಸ್ ಟಾಕಿಂಗ್ ಅಬೌಟ್ ದ ಫಸ್ಟ್ ಪರ್ಸನ್. ಓಕೆ, ಹೂ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಹಿ ಇಸ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಪರ್ಸನ್. ಅಂದ್ರೆ ಏನು? A is brother of B and father of C ಅಂತ ಹೇಳ್ತಾ ಇದ್ದಾನೆ ಅಂದ್ರೆ
ಇಲ್ಲಿ ಸ್ಟೋರಿ ಎ ಬಗ್ಗೆ ನಡೀತಾ ಇದೆ. ಎ ಈಸ್ ದ ಬ್ರದರ್ ಆಫ್ ಬಿ. ಎ ಬ್ರದರ್ ಆಫ್ ಬಿ ಇದಾನೆ. ಸೊ ಹೆಂಗ್ ಬರೀತೇವೆ ನಾವು? ಎ ಈಸ್ ಬ್ರದರ್ ಆಫ್ ಹೋಮ್ ಹಿಯರ್ ಬಿ ಅಂಡ್ ಫಾದರ್ ಆಫ್ ಸಿ ರೀ. ಅವನ ಫಾದರ್ ಆಫ್ ಸಿನೂ ಅದಾನ್ರಿ. ಯಾರ ಬಗ್ಗೆ? ಎ ಬಗ್ಗೆ ಮಾತಾಡಕತ್ತೇವಿ. ಅವ ಫಾದರ್ ಆಫ್ ಸಿ ಅದಾನಂದ್ರೆ ಅವ ಟಾಪ್ ಅಲ್ಲಿ ಇರ್ತಾನೆ, ಬೇಸ್ ಅಲ್ಲಿ ಯಾರು ಬರ್ತಾರೆ? ಸಿ ಬರ್ತಾನೆ. ಐ ಥಿಂಕ್ ಎವ್ರಿ ಒನ್ ಗಾಟ್ ಇಟ್. ಅಂಡ್ ಅಂತ ಯೂಸ್ ಮಾಡ್ತಾ ಇದ್ದಾನೆ ಅಂದ್ರೆ ಹಿ ಇಸ್ ಟಾಕಿಂಗ್ ಅಬೌಟ್ ದ ಫಸ್ಟ್ ಪರ್ಸನ್. ಓಕೆ, ನಾ ಕಮಿಂಗ್ ಟು ದಿಸ್ ಒನ್ ರೀ. ಎ ಈಸ್ ಬ್ರದರ್ ಆಫ್ ಬಿ, ಹೂ ಈಸ್ ಫಾದರ್ ಆಫ್ ಸಿ ಅಂತ ಕ್ವಶನ್ ಇದೆ. ಸೊ ಹೂ ಅಂದ್ರೆ ಹಿ ಇಸ್ ಟಾಕಿಂಗ್ ಅಬೌಟ್ ದ ಪರ್ಸನ್ ಹೂ ಇಸ್ ಬಿಸೈಡ್ ಹಿಮ್ ರೀ, ಅಥವಾ ಸೆಕೆಂಡ್ ಪರ್ಸನ್ ಅಂತ ನಾವು ಹೇಳಬಹುದು. ಅಂದ್ರೆ ನಾವು ರಿಲೇಷನ್ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀವಿ? ಎ ಈಸ್ ಬ್ರದರ್ ಆಫ್ ಬಿ, ಎ ಈಸ್ ಬ್ರದರ್ ಆಫ್ ಬಿ ಅಂತ ಬರೀತೀವಿ. ಕರೆಕ್ಟ್ ಅಲ್ಲ? ಹೂ ಈಸ್ ದ ಫಾದರ್ ಆಫ್ ಸಿ ಅಂದ್ರೆ ಹೂ ಅಂದ್ರೆ ಯಾರ ಬಗ್ಗೆ? ಇದು ಬಿ ಬಗ್ಗೆ ಮಾತಾಡಕತ್ತಾನ ಅಂದ್ರೆ ಬಿ ಈಸ್ ದ ಫಾದರ್. ಅವ ಟಾಪ್ ಅಲ್ಲಿ ಬರ್ತಾನೆ, ಬೇಸ್ ಅಲ್ಲಿ ಯಾರು ಬರ್ತಾರೆ? ಸಿ ಬರ್ತಾನೆ. ಗಾಟ್ ಮೈ ಪಾಯಿಂಟ್? ಆಫ್ ಅಂಡ್ ಅಂತ ಯೂಸ್ ಮಾಡ್ತಾ ಇದ್ದಾನೆ ಅಂದ್ರೆ ಹಿ ಇಸ್ ಟಾಕಿಂಗ್ ಅಬೌಟ್ ದ ಫಸ್ಟ್ ಪರ್ಸನ್. ಹೂ ಅಂತ ಯೂಸ್ ಮಾಡ್ತಾ ಇದ್ದಾನೆ ಅಂದ್ರೆ ಹಿ ಇಸ್ ಟಾಕಿಂಗ್ ಅಬೌಟ್ ದ ಪರ್ಸನ್ ಹೂ ಇಸ್ ಬಿಸೈಡ್ ಹೂ, ಅಥವಾ ಸೆಕೆಂಡ್ ಪರ್ಸನ್ ಅಂತ ನಾವು ಹೇಳಬಹುದು. ಓಕೆ, ಡನ್. ಐ ಥಿಂಕ್ ಎವ್ರಿ ಒನ್ ಗಾಟ್ ಆಲ್ ದ ಕಾಂಪ್ಲಿಕೇಶನ್ ಹಿಯರ್ ನಾ. ಓಕೆ, ಕಮಿಂಗ್ ಟು ದ ಕ್ವಶನ್. ಏನಿದೆ ಕ್ವಶನ್ ಇಲ್ಲಿ? ಎ ಇಸ್ ದ ಬ್ರದರ್ ಆಫ್ ಬಿ, ಬಿ ಇಸ್ ದ ಸಿಸ್ಟರ್ ಆಫ್ ಸಿ ಅಂಡ್ ಸಿ ಇಸ್ ದ ಫಾದರ್ ಆಫ್ ಡಿ. ಹೌ ಇಸ್ ಡಿ ರಿಲೇಟೆಡ್ ಟು ಎ? ಓಕೆ, ಫಸ್ಟ್ ಪಾಯಿಂಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಲಾಸ್ಟ್ ಪಾರ್ಟ್ ಹಿಯರ್. ಹೌ ಇಸ್ ಡಿ ರಿಲೇಟೆಡ್ ಟು ಎ? ಡಿ ದ ರಿಲೇಷನ್ ಎ ಪ್ರಕಾರ ಕೇಳ್ತಾ ಇದ್ದಾನೆ. ಓಕೆ, ನಾ ಕಮಿಂಗ್ ಟು ದ ಫಸ್ಟ್ ಲೈನ್. ಎ, ಇಫ್ ಎ ಇಸ್ ದ ಬ್ರದರ್ ಆಫ್ ಬಿ, ಹೆಂಗ್ ಬರೀತೀವಿ ನಾವು? ಎ ಇಸ್ ಬ್ರದರ್ ಆಫ್ ಹೋಮ್ ಹಿಯರ್ ಬಿ. ದಿಸ್ ವಿಲ್ ಬಿ ದ diagram for the first line. Okay, B is the sister of C. Okay, B sister C ಇದಾರೆ ಅಂದ್ರೆ ಅದೇ ಸೇಮ್ ಜನರೇಷನ್ ಅಲ್ಲಿ ಬರ್ತಾರೆ. B ಇಲ್ಲಿ ಮೈನಸ್ ಆಗಿರ್ತಾಳೆ. ಓಕೆ, ಡನ್. C is the father of D ಅಂತ ಹೇಳ್ತಾ ಇದ್ದಾನೆ. C ಫಾದರ್ ಇದ್ದಾನೆ. ಫಾದರ್ ಅಂದ್ರೆ ಪ್ಲಸ್, ಯಾರ್ದು ಫಾದರ್? ಡಿ ಫಾದರ್. ಅಂದ್ರೆ ಬೇಸ್ ಅಲ್ಲಿ ಯಾರು ಬರ್ತಾರ್ರಿ? ಡಿ ಬರ್ತಾನೆ. ಕರೆಕ್ಟಾ? ಓಕೆ, ನಾ ದ ಕ್ವಶನ್ ಈಸ್ ಹೌ ಇಸ್ ಡಿ ರಿಲೇಟೆಡ್ ಟು ಹೋಮ್ ಹಿಯರ್ ಎ ಹಿಯರ್? ಸಿ, ಡಿ ಎಗೆ ಏನ್ ಆಗ್ಬೇಕಂತ ಕ್ವಶನ್ ಇದೆ. ಸಪೋಸ್ ಇಫ್ ಐ ಟೆಲ್ ಯು ದಟ್ ಹೌ ಇಸ್ ಎ ರಿಲೇಟೆಡ್ ಟು ಡಿ ಅಂತ ಕ್ವಶನ್ ಕೇಳ್ಬಿಟ್ಟಿದ್ರೆ ಅವಾಗ ಎ ಡಿಗ್ ಏನ್ ಆಗ್ಬೇಕಂತ ಕ್ವಶನ್ ಕೇಳಿದಂಗ. ಕರೆಕ್ಟ್ ಅಲ್ಲ? ಈಗ ಎ ಡಿಗ್ ಏನ್ ಆಗ್ಬೇಕಂತ ನಾ ಕೇಳಾಕತ್ತೇನಂದ್ರೆ ಎದ್ ನನ್ಗೆ ಜೆಂಡರ್ ಗೊತ್ತಿದೆಯಾ? ಓಕೆ, ಈಗ ನೋಡ್ರಿ, ಎ ಡಿಗ್ ರಿಲೇಷನ್ ಹೆಂಗ್ ಆಗ್ತಾನಂದ್ರೆ ಡಿ ಫಾದರ್ ಇಸ್ ಸಿ, ಸಿ ಬ್ರದರ್ ಇಸ್ ಎ, ದಟ್ ಮೀನ್ಸ್ ಹಿ ಇಸ್ ದ ಅಂಕಲ್ ಆಫ್ ಡಿ ಅಂತ ನಾವು ಹೇಳಬಹುದು. ಬಟ್ ಇಲ್ಲಿ ಕ್ವಶನ್ ಕೇಳಾಕತ್ತಿದ್ದೇನವ ಹೌ ಇಸ್ ಡಿ ರಿಲೇಟೆಡ್ ಟು ಎ ಅಂತ ಕೇಳ್ತಾ ಇದ್ದಾನೆ. ಡಿ ಎಗೆ ಏನ್ ಆಗ್ಬೇಕಂತ ಕೇಳ್ತಾ ಇದ್ದಾನೆ. ಈಗ ನೋಡ್ರಿ, ನನ್ಗೆ ಡಿದು ಜೆಂಡರ್ ಗೊತ್ತಿಲ್ಲ. ಇಫ್ ಸಪೋಸ್ ಹಿ ವಾಸ್ ಪ್ಲಸ್, ಅವ ಏನಾಗ್ತಿದ್ದ? ಎದು ಬ್ರದರ್ ಮಗ ಅಂದ್ರೆ ಅವ ನೆಫ್ಯೂ ಆಗ್ತಿದ್ದ, ಅಂದ್ರೆ ಆಪ್ಷನ್ ನಂಬರ್ ಸಿ ಆಗ್ತಿತ್ತು. ಈಗ ಅವ ಮೈನಸ್ ಅಂತ ಆಗ್ತಿದ್ದಿದ್ರೆ ಎ ಬ್ರದರ್ ಮಗಳು ಡಿ ಆಗ್ತಿದ್ಲು, ಅವಾಗ ಅದು ಮೈನಸ್ ಅಂದ್ರೆ ಏನಾಗ್ತಿತ್ತು? ನೀಸ್ ಅಂತ ಬರ್ತಿತ್ತು. ಕರೆಕ್ಟ್ ಅಲ್ಲ? ಆಪ್ಷನ್ ಅಲ್ಲಿ ಇಲ್ಲ ಅದು. ಓಕೆ, ಬಟ್ ನನ್ಗದು ಜೆಂಡರ್ ಗೊತ್ತಿಲ್ಲ ಅಂದ್ರೆ ಐ ಕ್ಯಾನಾಟ್ ಟೆಲ್ ದಟ್ ಡಿದು ರಿಲೇಷನ್ ಎ ಜೊತೆ ಏನ್ ಆಗಬಹುದು ಅಂತ. ಸೊ ದಟ್ ಈಸ್ ಅ ರೀಸನ್ ಮೈ ಆನ್ಸರ್ ವಿಲ್ ಬಿ ವಾಟ್ ಹಿಯರ್? ಕೆನಾಟ್ ಬಿ ಡಿಟರ್ಮೈನ್ಡ್. ಐ ಥಿಂಕ್ ಎವ್ರಿ ಒನ್ ಗಾಟ್ ದ ಪಾಯಿಂಟ್ ಹಿಯರ್. ಓಕೆ, ಸೆಕೆಂಡ್ ಕ್ವಶನ್ ಮೂವ್ ಆಗೋಣ. ಪಿ ಇಸ್ ದ ಮದರ್ ಆಫ್ ಕೆ. ಓಕೆ, ಪಿ ಮದರ್. ಮದರ್ ಅಂದ್ರೆ ಟಾಪ್ ಜನರೇಷನ್. ಮದರ್ ಆಫ್ ಹೋಮ್ ಕೆ, ಇದು ಬರಿತೀವಿ ನಾವು. ಕೆ ಇಸ್ ದ ಸಿಸ್ಟರ್ ಆಫ್ ಡಿ. ಓಕೆ, ಕೆ ಸಿಸ್ಟರ್ ಆಫ್ ಡಿ ಅಂದ್ರೆ ಸೇಮ್ ಜನರೇಷನ್ ಅಲ್ಲಿ ಬರ್ತಾಳೆ. ಓಕೆ, ಇದು ಏನಾಗುತ್ತೆ? ಇದು ಮೈನಸ್ ಆಗುತ್ತೆ. ಡಿ ಇಸ್ ದ ಫಾದರ್ ಆಫ್ ಜೆ. ಓಕೆ, ಡಿ ಇಸ್ ದ ಫಾದರ್. ಯಾರ್ ಫಾದರ್ ರೀ? ಜೆ ಫಾದರ್ ಅಂತ ಇದ್ದಾಳೆ. ಕರೆಕ್ಟ್ ಅಲ್ವಾ? ಓಕೆ, ನಾವ್ ಹೌ ಇಸ್ ಪಿ ರಿಲೇಟೆಡ್ ಟು ಜೆ ಅಂತ ಕೇಳ್ತಾ ಇದ್ದಾನೆ. ಸಿ, ಹೌ ಇಸ್ ಪಿ? ಸಿ, ಪಿ ಇಸ್ ದ ಮದರ್ ಆಫ್ ಕೆ ಮೀನ್ಸ್, ಸೊ ಕೆ ಇಸ್ ದ ಸಿಸ್ಟರ್ ಆಫ್ ಡಿ ಮೀನ್ಸ್ ಪಿ ಇಸ್ ಆಲ್ಸೋ ದ ಮದರ್ ಆಫ್ ಡಿ ಹಿಯರ್. ಓಕೆ, ದಟ್ ಮೀನ್ಸ್ ನಾ ಇಲ್ಲಿ ಬರ್ಕೊಂಡ್ ಬಿಡೋಣ, ಪಿ ಇಸ್ ದ ಮದರ್ ಆಫ್ ಡಿ ಆಲ್ಸೋ. ಓಕೆ, ನಾ ದ ಕ್ವಶನ್ ಈಸ್ ಪಿ ಜೆಗೆ ಏನ್ ಆಗ್ಬೇಕಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಪಿ ಈಸ್ ದ ಮದರ್ ಆಫ್ ಜೆಸ್ ಫಾದರ್. ಕರೆಕ್ಟಾ? ದಟ್ ಮೀನ್ಸ್ ಹೌ ಇಸ್ ಪಿ ರಿಲೇಟೆಡ್ ಟು ಜೆ ಅಂದ್ರೆ ಶಿ ಈಸ್ ದ ಗ್ರ್ಯಾಂಡ್ ಮದರ್. ಓಕೆ, ಸೊ ಮೈ ಆನ್ಸರ್ ವಿಲ್ ಬಿ ಆಪ್ಷನ್ ನಂಬರ್ ಬಿ, ಗ್ರ್ಯಾಂಡ್ ಮದರ್ ಅಂತ ಹೇಳ್ಬಹುದು. ನಾ ಸಪೋಸ್ ಇಫ್ ಐ ಆಸ್ಕ್ ಯು ದ ಸೆಕೆಂಡ್ ಕ್ವಶನ್, ಹೌ ಇಸ್ ಜೆ ರಿಲೇಟೆಡ್ ಟು ಪಿ ಅಂತ ಕ್ವಶನ್ ಕೇಳ್ಬಿಟ್ರೆ ಜೆದ ಜೆಂಡರ್ ಗೊತ್ತಿಲ್ಲ ಅಂದ್ರೆ ಅವಾಗ ನನ್ನ ಆನ್ಸರ್ ಏನಾಗ್ತಿತ್ತು? ಡಾಟಾ ಈಸ್ ಇನ್ಎಡಿಕ್ವೆಂಟ್ ಅಂತ ಹೇಳ್ಬಹುದಾಗಿತ್ತು. ಐ ಥಿಂಕ್ ಎವ್ರಿ ಒನ್ ಗಾಟ್ ದ ಪಾಯಿಂಟ್ ಹಿಯರ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ಕ್ವಶನ್ ನಂಬರ್ 3. ಎ ಈಸ್ ಬಿ's ಸಿಸ್ಟರ್. ಎ ಮತ್ತು ಬಿ ಒಂದೇ ಜೆಂಡರ್ ಜನರೇಷನ್ ಅಲ್ಲಿ ಬರ್ತಾರೆ. ಎ ಇಸ್ ದ ಸಿಸ್ಟರ್ ಆಫ್ ಬಿ. ಓಕೆ, ಎ ಇಸ್ ಬಿ's ಸಿಸ್ಟರ್. ಓಕೆ, ಸಿ ಇಸ್ ಬಿ's ಮದರ್. ಸಿ ಬಿ ಮದರ್ ಆಗ್ತಾಳೆ.
ಓಕೆ ಸಿ ಟಾಪ್ ಅಲ್ಲಿ ಇರ್ಬೇಕಾ, ಇದು ಮೈನಸ್ ಇಯರ್. ಓಕೆ ಡನ್. ನೌ ಡಿ ಈಸ್ ಫಾದರ್ ಆಫ್ ಸಿ. ಡಿ ಈಸ್ ಸಿ's ಫಾದರ್. ಓಕೆ ನೌ ಸ್ವಲ್ಪ ಸೈಡ್ ಅಲ್ಲಿ ಬರ್ಕೊಂಡ್ಬಿಡೋಣ. ಓಕೆ ಎ ಈಸ್, okay so A is sister of B. Okay, this is one. Okay, C is mother, C is B's mother. Okay, C is B's mother. This is one. D is C's father. D is C's father. mattava top alli bartane. E is D's mother. Okay, E is D's mother. E is D's mother. Okay, then how is A related to D? How is A related to D? A D ಗೆ ಏನಾಗ್ಬೇಕಂತ ಕೇಳ್ತಾ ಇದ್ದಾನೆ. ಸಿ ಎ ಸಿ ಗೆ ಏನಾಗ್ಬೇಕು, ಮಗಳು. ಓಕೆ ಸಿ ಡಿ ಗೆ ಏನಾಗ್ಬೇಕ್ರಿ, ಅವ್ರ ಮಗಳು. ಸೊ ಕೆನ್ ಐ ಟೆಲ್ ದಟ್ ಡಿ ಡಾಟರ್ ಇಸ್ ಸಿ ಡಾಟರ್ ಇಸ್ ಎ ಹಿಯರ್. ಸೊ ಹೌ ಇಸ್ ಎ ರಿಲೇಟೆಡ್ ಟು ಡಿ ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ಮೈ ಆನ್ಸರ್ ವಿಲ್ ಬಿ ಗ್ರ್ಯಾಂಡ್ ಡಾಟರ್. ಓಕೆ ಸೊ ಆಪ್ಷನ್ ನಂಬರ್ ಡಿ ವಿಲ್ ಬಿ ದ ಆನ್ಸರ್. ಗ್ರ್ಯಾಂಡ್ ಮದರ್ ಅಂತ ಆನ್ಸರ್ ಯಾವಾಗ ಬರ್ತಿತ್ತು, ಇಫ್ ದ ಕ್ವಶನ್ ವಾಸ್ ಹೌ ಇಸ್ ಡಿ ರಿಲೇಟೆಡ್ ಟು ಎ ಅಂತ ಕ್ವಶನ್ ಅಂತ ಇದ್ದಾಗ ಅವಾಗ ನನ್ನ ಆನ್ಸರ್ ಏನ್ ಬರ್ತಿತ್ತು, ಗ್ರ್ಯಾಂಡ್ ಮದರ್ ಅಂತ ಬರ್ತಿತ್ತು. ಓಕೆ ಐ ಥಿಂಕ್ ಎವ್ರಿವನ್ ಗಾಟ್ ದ ಪಾಯಿಂಟ್ ಹಿಯರ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 4. A's son B is married to C. Okay, A is a son. Okay, A is a son. B. Okay, A's son is B. He is married to whom here? C ಅಂತ ಹೇಳ್ತಾ ಇದ್ದಾನೆ. ಓಕೆ ಈಕ್ವಲ್ ಟು ಅಂತ ಬರಿಬೇಕಾ, ಸೊ ಇದೇನಾಗುತ್ತೆ ಮೈನಸ್ ಆಗುತ್ತೆ. A's son B is married with whom here? C. Whose sister? Whose ಅಂದ್ರೆ C ಬಗ್ಗೆ ಮಾತಾಡ್ತಾನೆ. Whose sister D? Okay, your sister ಯಾರ್ರಿ, D. Okay, D is married to E here. D is married to E ಅಂತ ಹೇಳ್ತಾ ಇದ್ದಾನೆ. E ಏನಾಗ್ತಾನೆ, ಪ್ಲಸ್ ಆಗ್ತಾನೆ. ದ ಬ್ರದರ್ ಆಫ್ ಬಿ ಅಂತ ಹೇಳ್ತಾ ಇದ್ದಾನೆ. ದಟ್ ಮೀನ್ಸ್ E ಮತ್ತು B ಎರಡು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ರೀ, ಸಿಬ್ಲಿಂಗ್ಸ್ ಅಂತ ನಾವು ಹೇಳ್ತೀವಿ. ಓಕೆ ನಾವು ಈಗ ಕ್ವಶನ್ ಏನಿದೆ ನಾವು ಹಿಂಗ್ ಚೇಂಜ್ ಮಾಡ್ಕೊಂಡ್ ಬಿಡೋಣ. ಓಕೆ ಅಥವಾ ಹಿಂಗೆ ಇದ್ರೆ ಸೊ ಎ ಇಲ್ಲೇನು ಬರಬಹುದು, ಕರೆಕ್ಟಾ? ಓಕೆ ನಾವು ಟೆಲ್ ಮಿ ಹೌ ಇಸ್ ಡಿ ರಿಲೇಟೆಡ್ ಟು ಎ ಅಂತ ಕೇಳ್ತಾನೆ. ಹೌ ಇಸ್ ಡಿ ರಿಲೇಟೆಡ್ ಟು ಎ ಅಂತ ಕೇಳ್ತಾ ಇದ್ದಾನೆ. ಸಿ ಡಿ ಈಸ್ ಆಕ್ಚುಲಿ ಮ್ಯಾರಿಡ್ ಟು ಎಸ್ ಸನ್. ದಟ್ ಮೀನ್ಸ್ ಎಸ್ ಸನ್ಸ್ ವೈಫ್ ಈಸ್ ವಾಟ್, ಡಾಟರ್ ಇನ್ ಲಾ. ಹೌ ಇಸ್ ಡಿ ರಿಲೇಟೆಡ್ ಟು ಎ ಅಂತ ಕ್ವಶನ್ ಕೇಳಕತ್ತಾನಂದ್ರೆ ಮೈ ಆನ್ಸರ್ ವಿಲ್ ಬಿ ವಾಟ್ ಹಿಯರ್, ಡಾಟರ್ ಇನ್ ಲಾ. ಆಪ್ಷನ್ ನಂಬರ್ ಬಿ ವಿಲ್ ಬಿ ಮೈ ಕರೆಕ್ಟ್ ಆನ್ಸರ್. ಐ ಥಿಂಕ್ ಎವ್ರಿವನ್ ಗಾಟ್ ದ ಪಾಯಿಂಟ್ ಹಿಯರ್. ದ ನೆಕ್ಸ್ಟ್ ಕ್ವಶನ್. ಓಕೆ ಇ ಈಸ್ ದ ಸನ್ ಆಫ್ ಸಿ. ಓಕೆ ಇ ಈಸ್ ದ ಸನ್ ಅಂದ್ರೆ ಸನ್ ಅಂದ್ರೆ ಬೇಸಲ್ಲಿ ಬರ್ತಾನೆ. ಯಾರ ಸನ್ ಅವ, ಸಿ ಸನ್, ಇವ ಪಾಸಿಟಿವ್ ಆಗ್ತಾನೆ. ಓಕೆ ಡಿ ಈಸ್ ದ ಹಸ್ಬೆಂಡ್ ಆಫ್ ಸಿ. ಓಕೆ ಡಿ ಈಸ್ ದ ಹಸ್ಬೆಂಡ್ ಅಂದ್ರೆ ಈಕ್ವಲ್ ಟು ಬರಿದೆ ಡಿ ಅಂತ ಬರಿದಿದ್ದು ಪಾಸಿಟಿವ್ ಬರಿತೀವಿ, ಇದೇನಾಗ್ಬಿಡ್ತೈತಿ ಮೈನಸ್ ಆಗತ್ತೆ. ಓಕೆ ಬಿ ಅಂಡ್ ಸಿ ಆರ್ ದ ಓನ್ಲಿ ಟೂ ಬ್ರದರ್ಸ್. ಬಿ ಅಂಡ್ ಜಿ ಆರ್ ಓನ್ಲಿ ಟೂ ಬ್ರದರ್ಸ್ ಅಂತ ಹೇಳಕತ್ತಾನ. ಓನ್ಲಿ ಟೂ ಬ್ರದರ್ಸ್. ಆಮೇಲೆ ನೋಡೋಣ ಅಂತ, ಬಿ ಮತ್ತು ಜಿ ಏನ್ರಿ ಇವರು, ಬ್ರದರ್ಸ್. ಬಿ ಅಂಡ್ ಜಿ ಈಸ್ ದ ಬಿ ಅಂಡ್ ಜಿ ಈಸ್ ದ ಓನ್ಲಿ ಬ್ರದರ್. ಬಿ ಅಂಡ್ ಜಿ ಈಸ್ ದ ಓನ್ಲಿ ಬ್ರದರ್ ಅಂಡ್ ದ ಓನ್ಲಿ ಡಾಟರ್ ಆಫ್ ಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಬಿ ಅಂಡ್ ಜಿ ಈಸ್ ದ ಓನ್ಲಿ ಬ್ರದರ್ ಅಂಡ್ ಡಾಟರ್ ಆಫ್ ಡಿ. ಓಕೆ ದಟ್ ಮೀನ್ಸ್ ಆಕ್ಚುಲಿ ಏನಾಗಕತ್ತೈತಂದ್ರೆ ಡಿ ಇದಾನೆ, ಅವಂದು ಬ್ರದರ್ ಯಾರ್ರಿ, ಬಿ. ಓಕೆ ಡಿ ಇದಾನೆ, ಅವನ್ ಬ್ರದರ್ ಯಾರ್ರಿ, ಬಿ. ಅಂಡ್ ಜಿ ಈಸ್ ದ ಡಾಟರ್ ಆಫ್ ಡಿ ಅಂತ ಹೇಳ್ತಾ ಇದ್ದಾನೆ. ಐ ಥಿಂಕ್ ಎವ್ರಿ ಒನ್ ಗಾಟ್ ಮೈ ಪಾಯಿಂಟ್. ಬಿ ಅಂಡ್ ಜಿ ಆರ್ ದ ಓನ್ಲಿ ಬ್ರದರ್ ಅಂಡ್ ದ ಡಾಟರ್ ಆಫ್ ಜಿ ಅಂತ ಹೇಳ್ತಾನೆ, ಡಾಟರ್ ಆಫ್ ಡಿ ಅಂತ ಹೇಳ್ತಾನೆ. ಓನ್ಲಿ ಬ್ರದರ್ ಅಂದ್ರೆ ಏನು, ಅವನ್ ಬಿಟ್ಟಿ ಮತ್ತೆ ಯಾವುದು ಬ್ರದರ್ ಇಲ್ಲ ಅಂತ. ಓಕೆ ದಟ್ ಮೀನ್ ಇಫ್ ಐ ಆಮ್ ರಿಪ್ರೆಸೆಂಟಿಂಗ್ ದಿಸ್ ನಾವ್, ಇಲ್ಲೇ ಡ್ಯಾಶ್ ಆಗಿ ಇಲ್ಲೇ ಬಿ ಬರ್ತಾನೆ. ಬಿ ಇಸ್ ವಾಟ್ ಹಿಯರ್ ಪ್ಲಸ್, ಈಗ ತಳಗ ಇಲ್ಲಿ ಏನಿದೆ ಅಲ್ಲ ಅದು ಮಗಳು ಬರ್ತಾರೆ. ವಾಟ್ ಇಸ್ ದಟ್ ರೀ, ಜಿ ಮೈನಸ್ ಅಂತ ಬರಿತೀವಿ. ಹೌ ಇಸ್ ಇ ಅಂಡ್ ಜಿ ರಿಲೇಟೆಡ್ ರೀ, ಬೋತ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹಿಯರ್. ಓಕೆ ಡನ್. ದ ನೆಕ್ಸ್ಟ್ ಪಾಯಿಂಟ್ ಲಾಸ್ಟಿಗೆ ಏನ್ ಕೊಟ್ಟಿದ್ದಾನೆ, ಇಫ್ ಎಫ್ ಈಸ್ ಅ ಮ್ಯಾಟರ್ನಲ್ ಆಂಟ್ ಆಫ್ ಇ ಅಂಡ್ ಜಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಯಾಟರ್ನಲ್? ಪ್ಯಾಟರ್ನಲ್ ಅಂದ್ರೆ ಫಾದರ್ ಸೈಡ್, ಮೆಟರ್ನಲ್ ಅಂದ್ರೆ ಮದರ್ ಸೈಡ್. ಓಕೆ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಎಫ್ ಈಸ್ ದ
ಮೆಟರ್ನಲ್ ಆಂಟ್ ಆಫ್ ಇ ಅಂಡ್ ಜಿ. ಇ ಮತ್ತು ಜಿದು ಮೆಟರ್ನಲ್ ಆಂಟ್ ಅಂದ್ರೆ ಮದರ್ಸ್ ಸೈಡೆಡ್. ಓಕೆ, ಸೊ ಮದರ್ ಸೈಡ್ ನ ಬರಿಬೇಕಂದ್ರೆ ಇಲ್ಲಿ ಎಫ್ ಬರಿತೀವಿ, ಶೀಸ್ ಅನ್ ಆಂಟ್ ಅಂದ್ರೆ ನಾವು ಮೈನಸ್ ಅಂತ ಬರಿತೀವಿ. ಐ ಥಿಂಕ್ ಎವ್ರಿ ಒನ್ ಗಾಟ್ ಮೈ ಪಾಯಿಂಟ್. ಸಿ, ಎಫ್ ಈಸ್ ದ ಮೆಟರ್ನಲ್ ಆಂಟ್ ಆಫ್ ಇ ಅಂಡ್ ಜಿ ಅಂತ ಬರ್ತೀವಿ. ಓಕೆ, ಕ್ವಶನ್ ಏನಿದೆ, ಹೌ ಈಸ್ ಬಿ ರಿಲೇಟೆಡ್ ಟು ಇ? ಹೌ ಈಸ್ ಬಿ ರಿಲೇಟೆಡ್ ಟು ಇ ಅಂತ ಕ್ವಶನ್ ಕೇಳಾಕತ್ತಾನ. ಬಿ ಈಗ ಏನಾಗ್ಬೇಕಂತ ಕೇಳಾಕತ್ತಾನ. ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಬಿ ಈಸ್ ದ ಬಿ ಈಸ್ ದ ಸಿಸ್ಟರ್ ಆಫ್ ಡಿ and D is the father of whom here? E. Okay, that means can I tell that is father's sister is my aunt? Okay, so which aunt? She is called as paternal aunt here. Okay, so my answer will be what here? Aunt ಅಂತ ನಾವು ಹೇಳ್ಬೋದು. ಎರಡು ಆಪ್ಷನ್ ಇರಬಹುದು, ಮ್ಯಾಟರ್ನಲ್ ಆಂಟ್ ಅಂಡ್ ಪ್ಯಾಟರ್ನಲ್ ಆಂಟ್ ಎರಡೂ ಇರಬಹುದು. ಬಟ್ ಫಾರ್ ದಿಸ್ ದ ಆನ್ಸರ್ ವಿಲ್ ಬಿ ಆಂಟ್ ಫಾರ್ from paternal side. Okay, I think everyone got all the 5 questions of this. If you like this session, we'll be continuing with the next 5 questions of blood relation in the next session. Thank you everyone.